ಹಿಂದೂಪರ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆಗೆ ಸಂಬಂಧಪಟ್ಟಂತೆ ಹತ್ಯೆ ವೇಳೆ ಆರೋಪಿಗಳು ಬಿಟ್ಟು ಹೋಗಿದ್ದ ಡ್ಯಾಗರ್ ಪತ್ತೆಯಾಗಿದೆ. ಇದೇ ವೆಪನ್ ನಿಂದ ಚುಚ್ಚಿ ಸ್ಟ್ಯಾಬ್ ಮಾಡಿ ಸಾಯಿಸಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ಡ್ಯಾಗರ್ ಅನ್ನ ವೆಪನ್ ಅನ್ನ ಅಲ್ಲೇ ಬಿಟ್ಟಿದ್ದಾರೆ. ಸೊ ಬಹಳ ದೊಡ್ಡ ಸಾಕ್ಷ್ಯ ಪೊಲೀಸರ ಕೈಗೆ ಸಿಗ್ತಾ ಇದೆ. ಒಂದು ಕೊಲೆ ಪ್ರಕರಣದಲ್ಲಿ ಡ್ಯಾಗರ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ವೆಪನ್ ಅದೇ ಯೂಸ್ ಮಾಡಿದ್ರೆ. ಈಗ ನಿಮಗೆ ನಾವು ವಿಜುವಲ್ಸ್ ಅನ್ನ ಕೂಡ ತೋರಿಸ್ತಾ ಇದ್ದೀವಿ. ಸೊ ಹಂತಕರು ಬಳಸಿದಂತಹ ಒನ್ ಆಫ್ ದ ವೆಪನ್ ಅಲ್ಲೇ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂದರೆ ಅಷ್ಟರಲ್ಲಿ ಅವ್ರು ಎಸ್ಕೇಪ್ ಆಗಬೇಕಾಗಿತ್ತಲ್ಲ. ಸೊ ತುಂಬ ಜನ ಇದ್ರು, ಒಂದು 5-6 ಜನ ಸುತ್ತಾಕೊಂಡಿದ್ರು. ಅದರಲ್ಲಿ ಕೆಲವ್ರ ಕೈನಲ್ಲಿ ಮಾರಕಾಸ್ತ್ರ ಇತ್ತು. ಒಬ್ಬನ ಮಾರಕಾಸ್ತ್ರ ಅಲ್ಲೇ ಬಿದ್ದಿರೋದನ್ನ ನೀವು ಗಮನಿಸ್ತಾ ಇದ್ರೆ. ಅದರ ಮೇಲೆ ಈಗ ಫಿಂಗರ್ ಪ್ರಿಂಟ್ಸ್ ಎಲ್ಲ ಇರುತ್ತೆ. ಫಿಂಗರ್ ಪ್ರಿಂಟ್ಸ್ ಯಾರಿಗೆ ಮ್ಯಾಚ್ ಆಗುತ್ತೆ, ಈಗ ಆಲ್ರೆಡಿ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಭಾಗಿಯಾದವ್ರು ಯಾರು ಅನ್ನೋ ಒಂದು ಅಂದಾಜು ಪೊಲೀಸರಿಗಿದೆ. ಇದು ಬಹಳ ದೊಡ್ಡ ಸಾಕ್ಷಿಯಾಗಿ ಪರಿಗಣಿಸಬಹುದು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಹತ್ಯೆಗೆ ಸಂಬಂಧಪಟ್ಟಂತೆ, ಹಂತಕರಿಗೆ ಸಂಬಂಧಪಟ್ಟಂತೆ ಏನೇನು ಬಿಗ್ ಡೆವಲಪ್ಮೆಂಟ್ ಸದ್ಯಕ್ಕೆ ಆಗ್ತಾ ಇದೆ. 3 ರೀತಿಯ ಪೊಲೀಸ್ ತಂಡಗಳನ್ನು ರಚನೆ ಮಾಡಲಾಗಿದೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಸೊ ತನಿಖಾ ಪ್ರಗತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಮರ್ಡರ್ ಆದ ಜಾಗದಲ್ಲಿ, ಕ್ರೈಮ್ ಸೀನ್ ನಲ್ಲಿ ವೆಪನ್ ಪತ್ತೆ ಆಗಿರೋದ್ರಿಂದ ಇದು ತನಿಖೆಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೆ. ಮಮತಾ, ಆರೋಪಿಗಳು ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡದಾದಂಥ ವೆಪನ್ಗಳನ್ನು ತಂದಿದ್ದಾರೆ. ಈ ಭಾಗದಲ್ಲಿ ಏನು ಹತ್ಯೆ ಮಾಡಲಿಕ್ಕೆ ಅವರನ್ನು ಅಟ್ಟಾಡಿಸಿಕೊಂಡು ಹೋಗಿದ್ದಾರೆ. ಆ ಬಳಿಕ ಅಲ್ಲಿ ಬರ್ಬರವಾಗಿ ಹಲ್ಲೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವೆಪನ್ಗಳು ಬಳಕೆಯಾಗಿತ್ತು. ಆದರೆ ಆರೋಪಿಗಳು ಓಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಒಂದು ಡ್ರ್ಯಾಗರ್ ಬಿದ್ದಿರುವಂಥದ್ದು, ಅದು ನಿನ್ನೆ ರಾತ್ರಿ ಬಿದ್ದಿರೋದ್ರಿಂದ ಅದು ಪೊಲೀಸರ ಗಮನಕ್ಕೆ ಬಂದಿಲ್ಲ. ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಹಾಗಾಗಿ ಇದನ್ನು ಪೊಲೀಸರೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಒಂದು ಸಾಕ್ಷಿ ಆಗುತ್ತೆ. ಅಂದರೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಕಲೆ ಹಾಕಲಿಕ್ಕೆ ಇದೊಂದು ಸಾಕ್ಷಿ ಆಗುತ್ತೆ. ಜೊತೆಗೆ ಆರೋಪಿಗಳು ಹೋಗುವಂಥ ಸಂದರ್ಭದಲ್ಲಿ ಎಲ್ಲವೂ ಚಿತ್ರೀಕರಣ ಆಗಿದೆ. ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ, ಜೊತೆಗೆ ಅವರು ಪರಾರಿ ಆಗುವ ಸಂದರ್ಭದಲ್ಲಿ ಎಲ್ಲವೂ ಆಗಿದೆ. ಈಗಾಗಲೇ ಕೃತ್ಯಕ್ಕೆ ಬಳಸಿರುವಂಥ 3 ವಾಹನಗಳು ಸಿಕ್ಕಿದೆ, ಅದನ್ನು ವಶಕ್ಕೆ ಪಡೆದಿದ್ದೇವೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಪೊಲೀಸರಿಗೆ ಆರೋಪಿಗಳ ಪತ್ತೆ ಹಚ್ಚುವುದರಲ್ಲಿ ದೊಡ್ಡ ಕೆಲಸ ಏನಾಗಲಿಕ್ಕಿಲ್ಲ. ಈಗ ಸದ್ಯಕ್ಕೆ 3 ತಂಡಗಳನ್ನು ಪೊಲೀಸರು ರೆಡಿ ಮಾಡಿರುವಂಥದ್ದು. ಅವರ ಮೂಲಕ ವಿಚಾರಣೆ ಆರಂಭ ಆಗಿದೆ. ಆರೋಪಿಗಳ ಪತ್ತೆಗೆ ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಪೊಲೀಸರು ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಈಗ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರುವಂಥ ಕೆಲಸಕ್ಕೆ ಪೊಲೀಸರು ಇರುವಂಥದ್ದು. ಒಂದು ಕಡೆ ಇವತ್ತು ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದೆ. ಜೊತೆಗೆ ಬಂದು ಆಗಿರುವಂಥದ್ದು ಎಲ್ಲೂ ಇಡೀ ಜಿಲ್ಲಾದ್ಯಂತ ಎಲ್ಲೂ ಹೆಚ್ಚಿನ ಬಸ್ಗಳ ಓಡಾಟ ಆಗಿರಲಿ, ಜನಸಂದಣಿ ಆಗಲಿ ಯಾವುದೂ ಇಲ್ಲ. ಹಾಗಾಗಿ ಅದರ ಜೊತೆಗೆ ಈಗ ಮೃತದೇಹವನ್ನು ತಗೊಂಡು ಹೋಗುವಂಥ ಕೆಲಸಕ್ಕೂ ಪೊಲೀಸರು ಭದ್ರತೆಯನ್ನು ಕಲ್ಪಿಸಬೇಕಾಗುತ್ತೆ. ಈಗಾಗಲೇ ಮಂಗಳೂರಿಗೆ ADGP ಕಾನೂನು ಸುವ್ಯವಸ್ಥೆ ADGP ಹಿತೇಂದ್ರ ಅವರು ಬಂದಿದ್ದಾರೆ. ಈಗಾಗಲೇ ಅವರ ಮನೆಯವರ ಹತ್ರನೂ ಮಾತಾಡಿದ್ದಾರೆ. ಹಾಗಾಗಿ ಪೊಲೀಸರು ಎಲ್ಲ ರೀತಿಯಾದಂಥ ಬಂದೋಬಸ್ತುಗಳನ್ನು ಸೂಕ್ಷ್ಮ ಪ್ರದೇಶಗಳಲ್ಲೂ ಮಾಡಿರುವಂಥದ್ದು. ಮಮತಾ, ರೈಟ್. ಧನ್ಯವಾದ ಸುಕ್ಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.